ಎಲ್ಲ ನನ್ನ 7ನೇ ತರಗತಿಯ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಅಧ್ಯಾಯ ನಮ್ಮ ಸಂವಿಧಾನ ಎಂಬ ಅಧ್ಯಾಯದ ಕುರಿತಾಗಿ ಕಳೆದ ಒಂದು 3 ಅವಧಿಗಳಲ್ಲಿ ಸಾಕಷ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರ್ಬೋದು, ಸಂವಿಧಾನದ ಅರ್ಥ ಆಗಿರಬಹುದು, ಸಂವಿಧಾನದ ಮಹತ್ವ ಆಗಿರಬಹುದು, ಸಂವಿಧಾನದ ಪ್ರಮುಖ ಲಕ್ಷಣಗಳಾಗಿರ್ಬೋದು, ಸಂವಿಧಾನದ ಪ್ರಸ್ತಾವನೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಲಿಖಿತ ಸಂವಿಧಾನ ಆಗಿರ್ಬೋದು, ಗಣರಾಜ್ಯ ಆಗಿರಬಹುದು, ಹಾಗೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಾಗಿರ್ಬೋದು, ಸಂವಿಧಾನದ ರಚನಾ ಸಭೆ ಆಗಿರ್ಬೋದು, ಸಂವಿಧಾನದ ಕರಡು ಸಮಿತಿ ಆಗಿರ್ಬೋದು, ಈ ಎಲ್ಲ ಸಂಗತಿಗಳನ್ನು ನಾವು ಅರ್ಥಕೊಂಡ ನಂತರ ಸಂವಿಧಾನದ ಲಕ್ಷಣಗಳಲ್ಲಿ ಇನ್ನೊಂದು ಸ್ವಲ್ಪ ಪ್ರಕಾರಗಳಿದಾವ. ಯಾವೆಲ್ಲ ರೀತಿಯಾಗಿ ಸಂವಿಧಾನ ನಮಗೆ ಮಾಹಿತಿಯನ್ನ ಒಂದೊಂದಾಗಿ ಕೊಡ್ತಾ ಹೋಗ್ತದೆ. ಮತ್ತು ಸಂವಿಧಾನ ಅಂತಂದ್ರೆ ಭಾರತ ದೇಶದಲ್ಲಿ ವಾಸಿಸತಕ್ಕಂತಹ ಪ್ರಜೆಗಳಾದ ನಾವು ಭಾರತದ ಸಂವಿಧಾನ ಕೊಟ್ಟಂತಹ ಕಾನೂನುಗಳಾಗಿರಬಹುದು, ಅದರ ಜೊತೆಗೆ ಸಂವಿಧಾನದ ಅನೇಕ ಕಾಯ್ದೆಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಅವೆಲ್ಲವೂ ಕೂಡ ಭಾರತದ ಪ್ರಜೆ ಯಾವೆಲ್ಲ ರೀತಿಯಾಗಿ ತಾನು ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕು ಅಂತಕ್ಕಂಥ ಮಾಹಿತಿಯನ್ನ ಸಂವಿಧಾನ ನಮಗೆ ಏನು ಮಾಡಿದ್ರೆ ತಿಳಿಸಿಕೊಟ್ಟದ. ಅದರ ಪರಿಪೂರ್ಣವಾದಂತಹ ಮಾಹಿತಿಯನ್ನ ಅರ್ಥಕೊಂಡ ನಂತರ ಒಂದು ದೇಶದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ನಾವು ಯಾವ ಥರ ಇರಬೇಕು ಮತ್ತು ಹೇಗೆ ನಡ್ಕೋಬೇಕು, ಸಂವಿಧಾನ ಇರ್ಬೋದು, ದೇಶಗಳಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಊರುಗಳಾಗಿರ್ಬೋದು, ನಾನು ಇಲ್ಲಿ ಯಾವ ರೀತಿ ಜೀವನವನ್ನ ನಡೆಸಬೇಕು ಮತ್ತು ನನಗೆ ಸರ್ಕಾರಗಳು ಅಥವಾ ಸಂವಿಧಾನ ಕೊಟ್ಟಂತಹ ಕಾನೂನುಗಳಾದರೂ ಯಾವುವು ಅನ್ನೋದನ್ನ ನಾವು ಮೊದಲನೇದಾಗಿ ಸ್ಪಷ್ಟವಾಗಿ ಅರ್ಥಕೋಬೇಕು ಮತ್ತು ತಿಳ್ಕೋಬೇಕು. ಸಂವಿಧಾನ ಅಂತಂದ್ರೆ ಏನು? ಬರೀ ಬಾಯಿ ಮಾತಲ್ಲಿ ಸಂವಿಧಾನ ಇದೇ ಸಂವಿಧಾನ ಅಂತಂದ್ರೆ ಆಗುವುದಿಲ್ಲ. ಅದರ ಕುರಿತಾಗಿ ಸಾಕಷ್ಟು ಅಧ್ಯಯನವನ್ನ ನಾವು ತಿಳ್ಕೋಬೇಕು. ಸಂವಿಧಾನ ಅಂತಂದ್ರೆ ಏನು, ಸಂವಿಧಾನದ ರಚನಾ ಸಭೆ ಅಂತ ಕರಡು ಸಮಿತಿ ಅಂದ್ರೆ ಏನು, ವಿದ್ಯಾರ್ಥಿಗಳಾದ ನೀವು ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಗ್ರಹಿಸಬೇಕು ಮತ್ತು ಓದಬೇಕು. ಅದರ ಜೊತೆಗೆ ಸಂವಿಧಾನ ಹೇಳಿಕೊಟ್ಟಂತಹ ಅನೇಕ ಕಾಯ್ದೆಗಳನ್ನ ನಾವು ನೆನಪಿನಲ್ಲಿಟ್ಟುಕೋಬೇಕು. ಇದರಿಂದ ಏನಾಗ್ತದೆ ಅಂತಂದ್ರೆ ಉತ್ತಮವಾಗಿರ್ತಕ್ಕಂತಹ ನಾಗರಿಕ ಆಗಬೇಕು ಅಂತಂದ್ರೆ ಸಂವಿಧಾನವನ್ನು ಮೊದಲನೇದಾಗಿ ಓದಬೇಕು, ಅದ್ರ ಬಗ್ಗೆ ಅರ್ಥಕೋಬೇಕು. ಅಂದಾಗ ಮಾತ್ರ ದೇಶದಲ್ಲಿರ್ತಕ್ಕಂತಹ ಒಳ್ಳೆಯ ರೀತಿಯಲ್ಲಿರ್ತಕ್ಕಂತಹ ಜೀವನ ಪದ್ಧತಿಯನ್ನು ನಡೆಸ್ಕೊಂಡು ಹೋಗಕ ಸಾಧ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ತಿಳ್ಕೋಬೇಕು. ಬಡ್ಡಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ, ಇವತ್ತಿನ ಒಂದು ತರಗತಿಯಲ್ಲಿ ಸಂವಿಧಾನದ ಮುಖ್ಯ ಲಕ್ಷಣಗಳು, ನಾವು ಕಳೆದ ಅವಧಿಯಲ್ಲಿ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡಿವಿ. ಈ ಸಂವಿಧಾನದ ಲಕ್ಷಣಗಳು ಸಂವಿಧಾನದ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾವ. ಅದರಲ್ಲಿ ಪ್ರಮುಖವಾಗಿ ಇವತ್ತು ಬರ್ತಕ್ಕಂಥದ್ದು ಜಾತ್ಯತೀತ. ಜಾತ್ಯತೀತ ಸೆಕ್ಯುಲರಿಸಂ ಅಂತ ಹೇಳ್ಕೊಂಡು ಅದಕ್ಕೆ ನಾವು ಹೆಸರನ್ನ ಕೊಡ್ತೀವಿ. ಏನಿದು ಜಾತ್ಯತೀತ? ಭಾರತದಲ್ಲಿ ವಾಸಿಸತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ತಾವು ಪಡೆದುಕೊಂಡು ಬಂದಂತಹ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಮತ ಪಂಗಡಗಳಾಗಿರ್ಬೋದು, ಅವುಗಳನ್ನೇ ಸಹಿತ ನಾನು ಯಾವತ್ತೂ ಅದರ ಕುರಿತಾಗಿಯೇ ಇರ್ತೀನಿ. ಅದರ ಒಂದು ರೂಪ ರೇಷೆಗಳನ್ನು ನಾವು ನೋಡಿದಾಗ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರಗಳಲ್ಲಿ ಪ್ರಮುಖ ಸಾಲುಗಳನ್ನು ನಿಲ್ಲತಕ್ಕಂಥದ್ದೇ ನಮ್ಮ ಭಾರತ.
ಇದನ್ನು ನಾವು ಸರ್ವಧರ್ಮ ಸಮನ್ವಯ ಅಂತ ಕರೀಬಹುದು. ಸರ್ವಧರ್ಮ ಸಮನ್ವಯ ಅಥವಾ ಸರ್ವಧರ್ಮ ಸಮಭಾವ. ಹೆಸರೇ ಸೂಚಿಸುವ ಹಾಗೆ ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಮಭಾವ. ಸ್ವಲ್ಪ ನೋಡ್ರಿ, ಒಟ್ಟಾರೆಯಾಗಿ ನೋಡಿದ್ರೆ ಸರ್ವಧರ್ಮ ಸಮಭಾವ ಏನಂತಂದ್ರೆ ನಮ್ಗೆ ಗೊತ್ತಾಗಲಿಲ್ಲ. ಅದನ್ನ ನಾವು ಸ್ವಲ್ಪ ಒಂದು ದೃಷ್ಟಿಕೋನವನ್ನು ನೋಡಕತ್ತ ಸರ್ವಧರ್ಮ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮಗಳು, ಭಾರತದ ಎಲ್ಲಾ ಧರ್ಮಗಳು ಸಮಭಾವ, ಸಮಭಾವ ಒಂದೇ ಭಾವದಿಂದ, ಒಳ್ಳೆಯ ಭಾವದಿಂದ, ಸುಸಂಸ್ಕೃತ ಭಾವದಿಂದ ಎಲ್ಲರೂ ಇರಬೇಕು ಭಾರತಗಳು ಅನ್ನುವುದೇ ಜಾತ್ಯಾತೀತ. ಭಾರತವನ್ನು ಜಾತ್ಯಾತೀತ ರಾಷ್ಟ್ರ ಅಂತ ಕರಿಬೇಕಂದ್ರೆ ಸರ್ವಧರ್ಮ ಸಮಭಾವ ಎಂಬ ತತ್ವವನ್ನ ಎತ್ತಿ ಹಿಡಿದ ನಮ್ಮ ಭಾರತದ ಸಂವಿಧಾನ ಅಂತಂದ್ರೆ ಎಲ್ಲಾ ಧರ್ಮಗಳು ಸಹಿತ ಒಂದೇ ಮನಸ್ಸಿನಿಂದ ಬಾಳ್ವೆ ಮಾಡಬೇಕು ಅನ್ನೋದೇ ಇದರ ಒಂದು ತತ್ವ. ಅದಕ್ಕಾಗಿ ನಾವು ಜಾತ್ಯಾತೀತ ರಾಷ್ಟ್ರ ಅಂತ ತಿಳ್ಕೊಂಡ ಭಾರತಕ್ಕೆ ನಾವು ಕರೆದ್ವಿ. ಸಂವಿಧಾನದ ಉಲ್ಲೇಖದ ಪ್ರಮುಖ ಲಕ್ಷಣಗಳು ಒಂದಾಗಿದೆ ಜಾತ್ಯಾತೀತ ರಾಷ್ಟ್ರ ಭಾರತ. ಹೌದು, ಭಾರತದ ಒಂದು ಪ್ರಸ್ತಾವನೆಗಳನ್ನು ನಾವು ನೋಡಿವಿ. ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ರಾಷ್ಟ್ರವಾಗಿ ನಾವು ರಕ್ಷಣೆ ಮಾಡಬೇಕಂದ್ರೆ ಅಲ್ಲಿ ಏನೇನು ಅಂಶಗಳು ಇರಬೇಕು? ಜಾತ್ಯಾತೀತತೆ ಅಂದ್ರೆ ಸರ್ವಧರ್ಮ, ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಭೇದ ಭಾವಗಳನ್ನ ಮಾಡಲಾರದೆ ಎಲ್ಲರೂ ಒಂದೇ ಮನಸ್ಸಿನಿಂದ, ಮುಕ್ತ ಮನಸ್ಸಿನಿಂದ ಈ ಒಂದು ದೇಶದೊಳಗ, ಸದೃಢ ದೇಶದೊಳಗ ನಾವೆಲ್ಲರೂ ವಾಸ ಮಾಡಬೇಕು ಅನ್ನೋದೇನೆ ಜಾತ್ಯಾತೀತ ರಾಷ್ಟ್ರದ ನಮ್ಮ ಭಾರತದ ಒಂದು ಮೂಲ ಸಂಕಲ್ಪ. ಯಾವ್ಯಾವುದೋ ಜಾತಿಗಳನ್ನ ಇಟ್ಕೊಂಡು, ಯಾವ್ಯಾವುದೋ ಮತ ಧರ್ಮಗಳನ್ನ ಇಟ್ಕೊಂಡು ಯಾರು ಯಾರನ್ನೋ ದ್ವೇಷ ಮಾಡೋದು, ಯಾರು ಯಾರನ್ನೋ ಹೊಡೆದಾಟ ಬಡದಾಟ ಇವೆಲ್ಲವೂ ಬೇಡ. ಇವೆಲ್ಲವೂ ಸಹಿತ ಒಂದೇ ರಾಷ್ಟ್ರದೊಳಗ ನಿರ್ಮಾಣ ಆಗಬೇಕು. ಅದು ಜಾತ್ಯತೀತ ರಾಷ್ಟ್ರವಾಗಿ ಮಾತ್ರ ಅನ್ನೋದನ್ನ ಸಂವಿಧಾನದ ಮೂಲಕ. ಹೀಗಾಗಿ ನಾವು ಏನಂತ ನೋಡಬಹುದು ಅಂದ್ರೆ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಹಲವಾರು ಮಹನೀಯರ ಒಂದು ಮಹತ್ವಾಕಾಂಕ್ಷೆ ಏನಾಗಿತ್ತಂದ್ರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಬೇಕು. ಇದೇ ಮೂಲ ಮಂತ್ರವನ್ನು ಇಟ್ಕೊಂಡು ಅನೇಕ ರೀತಿಯಾಗಿರ್ತಕ್ಕಂತಹ ಮಹನೀಯರು ಹೋರಾಡ್ಯಾರ. ಅದರ ಸಂಬಂಧ ಏನ್ ಮಾಡ್ಯಾರ? ಕಷ್ಟಪಟ್ಟು ಸಂವಿಧಾನವನ್ನು ರಕ್ಷಣೆ ಮಾಡ್ಯಾರ. ಹೀಗಾಗಿ ಆ ಒಂದು ಮಹನೀಯರ ಸಾಲಿನೊಳಗ ಅವರು ಹೇಳಿಕೊಟ್ಟಂತಹ ಮಾರ್ಗದೊಳಗ ನಾವೆಲ್ಲರೂ ಸಹಿತ ನಡಿಬೇಕಾಗಿದೆ. ಹೀಗಾಗಿ ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಮನ್ವಯ ಅಂತಂದ್ರೆ ಸರ್ವಧರ್ಮಗಳು ಸಹಿತ ಒಂದೇ ಮುಕ್ತ ಭಾವದಿಂದ ವಾಸ ಮಾಡಬೇಕು ಅನ್ನೋದನ್ನೇ ಸರ್ವಧರ್ಮ ಸಮಭಾವ. ಸರ್ಕಾರ ಧರ್ಮದ ಹೆಸರಿನಲ್ಲಿ ಪಕ್ಷಪಾತವನ್ನ ಮಾಡಬಾರದು. ಧರ್ಮದ ಹೆಸರಿನಲ್ಲಿ ಪಕ್ಷಪಾತವನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ, ಇವತ್ತು ಈ ಒಂದು ಸರ್ಕಾರ ಇರಬಹುದು, ನಾಳೆ ಈ ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರ ಬರಬಹುದು, ಆ ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರ ಬರಬಹುದು. ಸರ್ಕಾರಗಳು ಚೇಂಜ್ ಆದರೂ ಸಹಿತ ಸಂವಿಧಾನ ಚೇಂಜ್ ಆಗುವುದಿಲ್ಲ. ಸಂವಿಧಾನ ಮೂಲಭೂತವಾಗಿ ಏನಾಯ್ತು ಅದೇ ರೀತಿ ಇರ್ತಕ್ಕಂಥ ಸಂವಿಧಾನ ಇರ್ತೈತಿ. ಪಕ್ಷಪಾತ ಮಾಡಬಾರದು. ಯಾವುದು ಸರ್ಕಾರಗಳು ಯಾವುದೇ ಒಂದು ಧರ್ಮವನ್ನ ಎತ್ತು ಕಟ್ಟುವುದು, ಇನ್ನೊಂದು ಧರ್ಮವನ್ನ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡಬಾರದು. ಇದು ಜಾತ್ಯಾತೀತಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ನಮ್ಮ ಸಂವಿಧಾನ ಏನ್ ಮಾಡ್ತೈತಿ ಹೇಳ್ತೈತಿ. ಈ ಮೂಲಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಗಳು ಸಹಿತ ಯಾವುದೇ ಒಂದು ಧರ್ಮವನ್ನ ಎತ್ತಿ ಕಟ್ಟುವಂತಿಲ್ಲ, ಆ ಧರ್ಮವನ್ನ ಪ್ರೋತ್ಸಾಹಿಸುವಂತಿಲ್ಲ ಅನ್ನೋದು ಎಲ್ಲಾ ಧರ್ಮಗಳು ಅಷ್ಟೇ ಅನ್ನೋದನ್ನೇ ಇಲ್ಲಿ ಬಂದಿದೆ. ಧರ್ಮಗಳನ್ನ ಸಮಾನ ದೃಷ್ಟಿಯಿಂದ ನೋಡ್ಕೋಬೇಕು. ಯಾವುದೇ ಸರ್ಕಾರ ಎಲ್ಲಾ ಧರ್ಮಗಳನ್ನು ಏನ್ ಮಾಡಬೇಕು? ಸಮಾನವಾಗಿ ನೋಡ್ಕೋಬೇಕು. ಅಲ್ಲಿರ್ತಕ್ಕಂಥ ಈ ಧರ್ಮಗಳು, ಜಾತಿಗಳು ಎಲ್ಲ ಹೋದ ನಂತರ ಏನ್ ಹೇಳ್ತೀವಿ? ಬರೀ ಭಾರತೀಯ ನಾಗರಿಕ ಅಂತ ಮಾತ್ರ ಉಳಿದ ಭಾರತೀಯ ಪೌರ. ನಾನೊಬ್ಬ ಭಾರತೀಯ ಪೌರ, ನಾನೊಬ್ಬ ಭಾರತದ ನಾಗರಿಕ, ನೀವೆಲ್ಲರೂ ಸಹಿತ ಭಾರತದ ನಾಗರಿಕರು ಮತ್ತು ಭಾರತದ ಪ್ರಜೆಗಳು. ಆದ್ರೆ ಯಾಕೆ ಈ ಧರ್ಮಗಳು, ಜಾತಿಗಳು, ಮತಗಳು, ಪಂಥಗಳು, ಪಂಗಡಗಳು ಇವೆಲ್ಲವೂ ಯಾಕೆ ಬಂದಲ್ಲ? ಒಬ್ಬ ಮಗು ಹುಟ್ಟಿದಾಗಿನಿಂದ ಅವಾಗ ಏನಾದ್ರೂ ಗೊತ್ತಿರ್ತದೆ, ಯಾವ ನನ್ನ ಜಾತಿ, ಯಾವ ನನ್ನ ಹೆಸರು. ಒಂದು ಮಗು ಹುಟ್ಟಿದ ಆದ 13 ದಿವಸಕ್ಕೆ ಅವ್ನು ಗೊತ್ತಾಗುತ್ತೆ ನನ್ನೊಂದು ಹೆಸರು ಇಟ್ಟಾರ ಅನ್ನೋದು. ಆದ್ರೆ ಮಾನವ ಯಾಕೆಲ್ಲ ರೀತಿಯಾಗಿ ಯಾವ ಕಾರಣಕ್ಕಾಗಿ ದ್ವೇಷವಾಗಿರ್ತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡತಾನೆ ಅನ್ನೋದನ್ನೇ ಒಂದು ಪ್ರಶ್ನಾತೀತವಾಗಿರ್ತಕ್ಕಂತಹ ಪ್ರಶ್ನೆ. ಹೀಗಾಗಿ ಇವುಗಳೆಲ್ಲವನ್ನ ಮರೆತು ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿ ನಾವು ಸಾಧಿಸಬೇಕು. ಪ್ರಪಂಚದಲ್ಲೂ ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳಬೇಕು ಅಂತಂದ್ರೆ ಎಲ್ಲಾ ಧರ್ಮಗಳು ಒಂದಾಗಬೇಕು.
ಮನಸ್ಸಿನಿಂದ ಇರಬೇಕು ಅನ್ನೋದೇ ಒಂದು ಜಾತ್ಯತೀತ ರಾಷ್ಟ್ರದ ಪರಿಕಲ್ಪನೆ ಆಗೈತಿ. ಈ ಸರ್ಕಾರಗಳು ಯಾವುದೇ ರೀತಿಯಾದ ಸರ್ಕಾರಗಳು ಬಂದರೂ ಸಹಿತ ಒಂದು ಧರ್ಮವನ್ನು ಎತ್ತಿಕಟ್ಟಿ ಇನ್ನೊಂದು ಧರ್ಮವನ್ನು ತೆಗೆಳುವಂತಹ ಕೆಲಸ ಮಾಡಬಾರದು. ಅದನ್ನ ಸಂವಿಧಾನ ಏನು ಮಾಡೋದಂದ್ರೆ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಸಂವಿಧಾನ ಇನ್ನೊಂದು ಏನು ಹೇಳ್ಕೊಡ್ತದಂದ್ರೆ ಯಾವುದೇ ಮತ ಧರ್ಮವನ್ನು ದೇಶದ ಧರ್ಮವೆಂದು ಪರಿಗಣಿಸುವುದಿಲ್ಲ. ಭಾರತ ಇರಬಹುದು ಮತ್ತು ಯಾವುದೋ ಅನ್ಯ ರಾಷ್ಟ್ರಗಳು ಸಹಿತ ಇರಬಹುದು, ಅದರ ಧರ್ಮ ಭಾರತ ದೇಶದಿರಬಹುದು ಅಥವಾ ಬೇರೆ ದೇಶದಿರಬಹುದು, ನನ್ನ ರಾಷ್ಟ್ರೀಯ ಧರ್ಮ ಅಂತ ಕೂಡ ಎಲ್ಲಿಯೂ ಹೇಳುವ ಹಾಗಿಲ್ಲ. ಯಾಕಪ್ಪ ಅಂತಂದ್ರೆ ಆ ಧರ್ಮದವರು ಮಾತ್ರ ಆ ದೇಶಗಳು ವಾಸ ಮಾಡ್ತಾರೆ ಏನು ಇಲ್ಲ, ಎಲ್ಲಾ ಧರ್ಮದವರು ಸಹಿತ ಎಲ್ಲಾ ಪಂಗಡದವರು ಸಹಿತ ಆ ಒಂದು ದೇಶದಲ್ಲಿ ವಾಸ ಮಾಡ್ತಾರ. ಹೀಗಾಗಿನೇ ಅದಕ್ಕೆ ಸರ್ವಧರ್ಮ ರಾಷ್ಟ್ರ ಅಥವಾ ಸಮನ್ವಯ ರಾಷ್ಟ್ರ ಅಂತ ನಾವು ಕರೀಬಹುದು. ಯಾವುದೇ ದೇಶ ತನ್ನ ಧರ್ಮವೆಂದು ಪರಿಗಣಿಸುವುದಿಲ್ಲ, ಅದು ಪ್ರತಿಯೊಬ್ಬರಿಗೂ ತನ್ನ ಧರ್ಮಾಚರಣೆ ನಂಬಿಕೆಯ ಸ್ವಾತಂತ್ರ್ಯವನ್ನ ನೀಡುತ್ತೆ. ಹಲವಾರು ರೀತಿಯಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ನಮ್ಮ ಸ್ವಾತಂತ್ರ್ಯದೊಳಗ ಹಕ್ಕುಗಳು ಕೊಟ್ಟ. ಯಾವುದೇ ಧರ್ಮವನ್ನು ನಾನು ಪ್ರತಿಪಾಲನೆ ಮಾಡಬಹುದು, ಯಾವುದೇ ಧರ್ಮವನ್ನು ನಾನು ಆಚರಣೆ ಮಾಡಬಹುದು, ನಾನಿವಾಗ ಯಾವುದೋ ಧರ್ಮದೊಳಗ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಭಾವನೆ ಬರುವಂತಂದ್ರೆ ನಾನು ಮುಕ್ತ ಮನಸ್ಸಿನಿಂದ ಆ ಧರ್ಮಕ್ಕೆ ಹೋಗಿ ಆ ಧರ್ಮದ ಆಚರಣೆಯನ್ನು ನಾನು ಪಾಲಿಸಬಹುದು. ಎಲ್ಲಿಯೂ ಸಹಿತ ನೀನು ಯಾಕೆ ಆ ಧರ್ಮದ ಆಚರಣೆಯೊಳಗೆ ಪಾಲ್ಗೊಂಡಿ ಅನ್ನೋ ಹಕ್ಕು ಯಾರಿಗೂ ಇಲ್ಲ. ಯಾಕಪ್ಪ ಅಂತಂದ್ರೆ ಇದೊಂದು ಸ್ವತಂತ್ರವಾಗಿರ್ತಕ್ಕಂಥ ಪಡೆದುಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕು, ಇದೊಂದು ಮೂಲಭೂತ ಹಕ್ಕು. ಇದನ್ನ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಯಾವುದೇ ರೀತಿಯಾಗಲಿ ಇದನ್ನ ಪ್ರಶ್ನೆ ಮಾಡುವಂತಿಲ್ಲ. ಯಾಕಂತಂದ್ರೆ ಇದೊಂದು ಸ್ವತಂತ್ರ ಹಕ್ಕು. ಮಾನವ ಹಲವಾರು ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನ ಪಡ್ಕೊಂಡು ಬಂದ ಮೂಲಭೂತವಾಗಿ ಅವನ ಹುಟ್ಟಿನಿಂದನೇ ಆ ಮೂಲಭೂತ ಹಕ್ಕುಗಳು ಪ್ರಾರಂಭ ಆಗಿದೆ. ಅದರಲ್ಲಿ ಬರ್ತಕ್ಕಂಥದ್ದು ಒಂದು ಸ್ವಾತಂತ್ರ್ಯದ ಹಕ್ಕು. ಈ ಸ್ವಾತಂತ್ರ್ಯದ ಹಕ್ಕು ಏನ್ ಮಾಡ್ತಾ ಇದ್ರೆ ನಮಗ ಯಾವುದೇ ಧರ್ಮವನ್ನ ಸ್ವೀಕರಿಸುವ ಮತ್ತು ಆಚರಣೆ ಮಾಡುವ ಸ್ವಾತಂತ್ರ್ಯವನ್ನ ಕೊಟ್ಟಾಗ ಇನ್ನೊಂದು ಧರ್ಮವನ್ನ ತೆಗೆದುವಂತಿಲ್ಲ ಅಂತ ತಿಳ್ಕೊಂಡು ನಾವು ಸರಿಯಾಗಿ ಮೇಲೆ ಕಟ್ಟಬಹುದು. ಯಾವುದೋ ಧರ್ಮವನ್ನು ನಾವು ಮೇಲೆ ತೆತ್ತರಿಸಿ ಇನ್ನೊಂದು ಧರ್ಮವನ್ನು ನಾವು ಕೆಳಗೆ ನಾವು ಮುಗಿಸುವುದು ಇದು ಸಲ್ಲದ ಮಾತು ಅಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಅದೇ ರೀತಿಯಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಾಮಾಜಿಕ ಹಿತದೃಷ್ಟಿಯಿಂದ ನಿಯಂತ್ರಿಸುವ ಅಧಿಕಾರ. ಯಾವ ರೀತಿಯಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ಸಾಮಾಜಿಕವಾಗಿ ಹಿತದೃಷ್ಟಿಯಿಂದ ಸಮಾಜಕ್ಕೆ ಯಾವುದೇ ರೀತಿ ಕಂಟಕಗಳು ಬರಬಾರದು, ಸಮಾಜದೊಳಗೆ ಗಲಭೆಗಳೆಲ್ಲ ಇರಬಾರದು, ಸಮಾಜದೊಳಗೆ ದೊಂಗಿಗಳು ಇರಬಾರದು ಅಂತ ತಿಳ್ಕೊಂಡು ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಕಾರ್ಯಗಳನ್ನ ಮಾಡ್ತೀವಿ. ಅದು ಸಾಮಾಜಿಕವಾಗಿ ಧಾರ್ಮಿಕ ಆಚರಣೆಯೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಧಗಳು ಬರಬಾರದು ಅನ್ನೋದನ್ನ ಸರ್ಕಾರಗಳು ಏನ್ ಮಾಡ್ತಾರೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಿರ್ತಾವು. ಒಟ್ಟಾರೆಯಾಗಿ ಜಾತ್ಯತೀತ ಅಂತಂದ್ರೆ ಸರ್ವಧರ್ಮ ಸಮಭಾವ, ಎಲ್ಲಾ ಧರ್ಮೀಯರು ಸಹಿತ ಒಂದೇ ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ವಾಸ ಮಾಡಬೇಕು ಅನ್ನೋದನ್ನೇ ಜಾತ್ಯತೀತ ರಾಷ್ಟ್ರದ ಒಂದು ಮೂಲ ಪರಿಕಲ್ಪನೆ ಆಗೈತಿ. ಇನ್ನೊಂದು ಬರ್ತದೆ ಏನಪ್ಪ ಅಂದ್ರೆ ಸ್ವತಂತ್ರ ನ್ಯಾಯಾಂಗ. ಸ್ವತಂತ್ರ ನ್ಯಾಯಾಂಗ, ಸ್ವತಂತ್ರ ನ್ಯಾಯಾಂಗ ಹೆಸರೇ ಹೇಳ್ತಂದ್ರೆ ನ್ಯಾಯಾಂಗ ಸ್ವತಂತ್ರ ಆಯ್ತು. ಎದರಿಂದ ಸ್ವತಂತ್ರ ಐತಿ? ಕಾರ್ಯಾಂಗ ಮತ್ತು ಶಾಸಕಾಂಗದಿಂದ ನ್ಯಾಯಾಂಗ ಏನೈತೆ ಅಂದ್ರೆ ಸಪರೇಟ್ ಆಗಿದೆ. ಇದೇ ರೀತಿಯಾಗಿ ನ್ಯಾಯಾಂಗವನ್ನ ಯಾರೇ ಆಗಲಿ ಯಾವುದೇ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ನಾವು ನ್ಯಾಯಾಂಗದ ಮೂಲಕವಾಗಿ ನಾವು ಪರಿಹಾರವನ್ನು ಕಂಡುಕೋಬಹುದು ಮತ್ತು ವಾಪಸ್ ಅದನ್ನ ಪಡ್ಕೊಳ್ಳಬಹುದು. ಹೀಗಾಗಿ ನಾವು ಸ್ವತಂತ್ರ ನ್ಯಾಯಾಂಗ ಅಂತ ಕರಿತೀವಿ. ಇಲ್ಲಿ ನ್ಯಾಯಾಂಗದೊಳಗೆ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಸಾರ್ವಜನಿಕ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಮಾತು ಸಹಿತ ಇಲ್ಲಿ ನಡೆಯುವುದಿಲ್ಲ ಮತ್ತು ಹಸ್ತಕ್ಷೇಪಗಳು ನಡೆಯುವುದಿಲ್ಲ. ಭಾರತದ ಸ್ವಾತಂತ್ರ್ಯ ಏನಿದೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಭಾರತದೊಳಗೆ ಐತಿ. ಇದು ಸಂವಿಧಾನದ ಒಂದು ಮುಖ್ಯ ಲಕ್ಷಣ ಆಗೈತಿ. ಇಲ್ಲಿ ಏನಾಗ್ತದ ಅಂದ್ರೆ ಎಲ್ಲಾ ವ್ಯಕ್ತಿಗಳಿಗೂ ಸಹಿತ ಸಮಾನವಾಗಿರ್ತಕ್ಕಂಥ ಕಾನೂನು, ಸಮಾನವಾಗಿರ್ತಕ್ಕಂಥ ನ್ಯಾಯ ಒದಗಿಸುವುದೇ ನ್ಯಾಯಾಂಗದ ಒಂದು ಪ್ರಮುಖ ಕೆಲಸ. ಯಾವುದೋ ಒಬ್ಬ ವ್ಯಕ್ತಿ ಪ್ರಭಾವ ವ್ಯಕ್ತಿ ಅವಂಗ ಶಿಕ್ಷೆ ತಪ್ಪಿ ಅಮಾಯಕರಿಗೆ ಶಿಕ್ಷೆ ಆಗ್ತತಿ. ನಾವು ಹಿಂದಿನಿಂದಲೂ ಏನ್ ಮಾಡ್ತೀವಿ ನೋಡ್ಕೋತ ಬರ್ತೀವಿ. ಯಾರೋ ಮಾಡಿದ ಕೆಲಸವನ್ನ ಇನ್ಯಾರೋ ತಲೆಗೆ ಕಟ್ಟಿ ಅವರನ್ನ ಶಿಕ್ಷಿತರು, ಅವರನ್ನ ದೂಷಿತರು ಅಂತ ತಿಳ್ಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಬಾರಿ ನೋಡಿವಿ. ಆದ್ರೆ ಈ ಕೆಲಸ ಆಗಬಾರದು ಅಂತ ತಿಳ್ಕೊಂಡು ನಾವು ಕರೆದ್ರ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಭಾರತದ ಜಾರಿಯಲ್ಲಿ ಐತಿ. ಈ ಸ್ವತಂತ್ರ ನ್ಯಾಯಾಂಗ ಏನಾಗಬೇಕಂತಂದ್ರೆ ಕಾರ್ಯಾಂಗದಿಂದ ಮತ್ತು ಶಾಸಕಾಂಗದಿಂದ ಸಪರೇಟ್ ಆಗಿ ನ್ಯಾಯಾಂಗ ವ್ಯವಸ್ಥೆ ಐತಿ. ಇಲ್ಲಿ ಯಾವುದೇ ರೀತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಹಸ್ತಕ್ಷೇಪ ಆಗುವುದಿಲ್ಲ. ಸಾಮಾನ್ಯ ಜನರಿಗೂ ಸಹಿತ ಇದು ಸಾಮಾನ್ಯ ಜನರಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಸಹಿತ ಇದು ಸಮಾನವಾಗಿರ್ತಕ್ಕಂತಹ ನ್ಯಾಯಾಂಗ ಕಾನೂನನ್ನ ಪದ್ಧತಿ ಅನ್ನೋದನ್ನ ಇದರ ಒಂದು ಮೂಲ ಉದ್ದೇಶ. ಶಾಸಕಾಂಗ ಕಾರ್ಯಾಂಗದಿಂದ ಸ್ವತಂತ್ರವಾಗಿದ್ದು ಸಾಕಷ್ಟು ಅಧಿಕಾರ
ಸರ್ಕಾರವಾಗಲಿ ಸಂಸತ್ತಾಗಲಿ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಗಳು ಮತ್ತು ಸಂಸತ್ತು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಹೌದು, ನಿಜವಾಗ್ಲೂ ಇದು ಸತ್ಯವಾದಂತ ಮಾತು. ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಸತ್ತು, ಇವು ನ್ಯಾಯಾಂಗಗಳ ಹಸ್ತಕ್ಷೇಪವನ್ನ ಮಾಡಬಾರದು ಮತ್ತು ಮಾಡಕೂಡದು. ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಹಲವಾರು ಜನ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತದೆ, ಹಲವಾರು ಶಿಕ್ಷಕರಿಗೆ ಅವರು ನಿರಪರಾಧಿಯಾಗಿ ಆಗ್ತದೆ. ಹೀಗಾಗಿ ಸರ್ಕಾರ ಆಗಿರ್ಬೋದು ಅಥವಾ ಸಂಸತ್ತುಗಳಾಗಿರ್ಬೋದು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪವನ್ನ ಮಾಡಬಾರದು. ಹಸ್ತಕ್ಷೇಪವನ್ನ ಮಾಡದೇ ಇರತಕ್ಕಂಥದ್ದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇದರ ಮುಂದೆ ಸಮಾನರು ಕಾನೂನಿನ. ಇದೊಂದು ಸಮಾನತೆ. ಹೌದು, ಭಾರತದ ಯಾವುದೇ ಒಬ್ಬ ಪ್ರಜೆ, ಒಬ್ಬ ರಾಷ್ಟ್ರಪತಿ ಇರಬಹುದು, ಪ್ರಧಾನಮಂತ್ರಿ ಇರಬಹುದು, ಮುಖ್ಯಮಂತ್ರಿಗಳಿರ್ಬೋದು, ಸಂಸತ್ ಸದಸ್ಯರಿರ್ಬೋದು, ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿರ್ಬೋದು, ಜನಸಾಮಾನ್ಯರಿರ್ಬೋದು, ಒಬ್ಬ ಜನಸಾಮಾನ್ಯರಿಂದ ಹಿಡ್ಕೊಂಡು ಮೇಲ್ವರ್ಗದ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೂ ಸಹಿತ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು, ಅದು ಸಮಾನತೆ. ಈ ಸಮಾನತೆಯನ್ನ ನಾವು ನೋಡಿದಾಗ ಕಾನೂನಿನ ಮುಂದೆ ಎಲ್ಲರೂ ಸಹಿತ ಸಮಾನರು ಎಂಬ ತತ್ವವನ್ನು ಹೇಳ್ತಿರುತ್ತದೆ. ಇದರಿಂದ ನಾವೇನು ಕಂಡುಕೋಬಹುದು ಅಂತಂದ್ರೆ ಕಾನೂನು ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ. ಒಂದು ಕೆಲಸವನ್ನ ಯಾರಾದರೂ ಒಬ್ಬ ವ್ಯಕ್ತಿ ಅಹಿತಕರವಾಗಿ ನಡ್ಕೊಂಡ ಅಂತಂದ್ರೆ ಅವನಿಗೆ ಶಿಕ್ಷೆ ಖಂಡಿತವಾಗಿ ನಡೀಲಿಕ್ಕೆ ಒಬ್ಬ ಸಾಮಾನ್ಯ ವರ್ಗದಿಂದ ಹಿಡ್ಕೊಂಡು ಮೇಲ್ವರ್ಗದ ಶ್ರೀಮಂತರಾಗಿರ್ಬೋದು, ಪ್ರಭಾವ ವ್ಯಕ್ತಿಗಳಾಗಿರ್ಬೋದು, ಇವ್ರಿಗೂ ಸಹಿತ ಒಂದೇ ರೀತಿ ಇರತಕ್ಕಂಥ ಕಾನೂನು ಭಾರತದ ಜಾರಿಯೊಳಗೆ ಐತಿ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಎಲ್ಲರೂ ಪಾಲಿಸಲೇಬೇಕು. ಇದರ ತೀರ್ಪು ಸರ್ವೋಚ್ಚ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ಅಂತ ತಿಳ್ಕೊಂಡು ನಾವೇನ್ ಕರಿತೀವಿ ಸರ್ವೋಚ್ಚ ನ್ಯಾಯಾಲಯ. ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಎಲ್ಲರೂ ಸಹಿತ ಪಾಲನೆ ಮಾಡಬೇಕು. ಇದೊಂದು ಅಂತಿಮವಾಗಿರ್ತಕ್ಕಂಥ ತೀರ್ಪು ಅಂತ ತಿಳ್ಕೊಂಡು ನಾವು ಕರಿತೀವಿ. ಹೌದಾ? ನಾವು ಯಾವ ತರ ಈಗ ಒಂದು ಅಂತಿಮ ತೀರ್ಮಾನ ಅಂತಂದ್ರೆ ಒಂದು ಕ್ರಿಕೆಟ್ ಆಟ ಅಂತ ತಿಳ್ಕೊಳ್ಳಿ. ಆ ಕ್ರಿಕೆಟ್ ಆಟದಲ್ಲಿ ಒಂದು ಸ್ಟಂಪ್ ಔಟ್ ಆಗಿದೆ, ಇಲ್ಲಾಂದ್ರೆ ರನ್ ಔಟ್ ಆಗಿದೆ, ಇದನ್ನ ಹಂಪರ್ ಒಬ್ಬ ಕೊಟ್ಟಿರ್ತಾನ, ಔಟ್ ಅಂತ ಕೊಟ್ಟಿರ್ತಾನೆ, ಅದು ನಾಟ್ ಔಟ್ ಇರ್ತದೆ. ಎಲ್ಲರೂ ಸಹಿತ ಮನವಿಯನ್ನ ಸಲ್ಲಿಸಿ ಥರ್ಡ್ ಅಂಪೈರ್ ಕಳಿಸಿದ್ಮೇಲೆ ಥರ್ಡ್ ಅಂಪೈರ್ ಒಂದು ಘೋಷಣೆಯನ್ನು ಕೊಡ್ತಾನೆ ಗೊತ್ತಾ, ಅದು ನಾಟ್ ಔಟ್ ಅಂತ ತಿಳ್ಕೊಂಡು ಅದೇ ರೀತಿಯಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕೆಳ ನ್ಯಾಯಾಲಯಗಳಿಂದ ಬಂದಂತಹ ಮಾಹಿತಿಗಳು ಏನೇ ಇರಲಿ, ಸಾಮಾನ್ಯರು ಜನರು ಅವರು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರಂತಂದ್ರೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದ್ರಂದ್ರೆ ಆ ಮನವಿ ಅಲ್ಲಿ ಏನಾಗ್ತಕ್ಕಂಥ ವಿಚಾರಣೆ ಒಳಪಡಿಸಿ ಅಂತಿಮವಾಗಿರ್ತಕ್ಕಂಥ ತೀರ್ಪು ಸುಪ್ರೀಂ ಕೋರ್ಟಿನಿಂದ ಬರ್ತದೆ. ಇದು ಏನಪ್ಪಾ ಅಂತಂದ್ರೆ ಅಂತಿಮವಾಗಿರ್ತಕ್ಕಂಥ ತೀರ್ಪನ್ನ ಕೊಡ್ತಕ್ಕಂಥದ್ದಾಗಿದೆ. ಸುಪ್ರೀಂ ಕೋರ್ಟಿನ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪನ್ನ ಎಲ್ಲರೂ ಸಹಿತ ಪಾಲನೆ ಮಾಡಬೇಕು ಅಂತ ತಿಳ್ಕೊಂಡು ಈ ಸ್ವತಂತ್ರ ನ್ಯಾಯಾಲಯ ಏನಂತಂದ್ರೆ ಹೇಳ್ತಿದೆ. ಇನ್ನೊಂದು ಬರ್ತದೆ ಏನಪ್ಪಾ ಅಂತಂದ್ರೆ ವಯಸ್ಕ ಮತದಾನ ಪದ್ಧತಿ. ಭಾರತದಲ್ಲಿರ್ತಕ್ಕಂತಹ ವ್ಯಕ್ತಿಗಳು 18 ವರ್ಷಕ್ಕೆ ಮೇಲ್ಪಟ್ಟವರು ಮತದಾನ ಮಾಡಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಪದ್ಧತಿ, ಇದಕ್ಕೆ ನಾವು ವಯಸ್ಕ ಮತದಾನ ಪದ್ಧತಿ ಅಂತ ಕರೀಬಹುದು. 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕು. ಎಷ್ಟು ವರ್ಷ? 18 ವರ್ಷ ಮೇಲ್ಪಟ್ಟ ಭಾರತದ ನಾಗರಿಕರು, 18 ವರ್ಷ ಮೇಲ್ಪಟ್ಟ ಭಾರತದ ನಾಗರಿಕರು ಮತದಾನ ಮಾಡಿ ಪ್ರತಿನಿಧಿಗಳನ್ನ ಚುನಾಯಿಸುವ ಕ್ರಮಕ್ಕೆ ನಾವು ವಯಸ್ಕ ಮತದಾನ ಪದ್ಧತಿ ಅಂತ ನಾವು ಏನ್ ಮಾಡ್ತೀವಿ ಕರೀತೀವಿ. ನಾಗರಿಕರಲ್ಲೂ ಯಾವುದೇ ಭೇದ ಭಾವವಿಲ್ಲದೆ ಮತ ಚಲಾಯಿಸಬೇಕು. ಭಾರತದ ನಾಗರಿಕರು ಯಾವುದೇ ಮತ, ಯಾವುದೇ ಪಂಗಡಗಳನ್ನ, ಯಾವುದೇ ಜಾತಿಯನ್ನ ಭೇದ ಭಾವನ ಮಾಡಬಾರದು. ಎಲ್ಲರೂ ಸಹಿತ ಕಡ್ಡಾಯವಾಗಿ ಮತದಾನ ಪದ್ಧತಿಯೊಳಗೆ ಭಾಗವಹಿಸಬೇಕು ಅಂತ ತಿಳ್ಕೊಂಡು ಹೇಳ್ತೀವಿ. ಆದರೆ ವಯಸ್ಕ ಮತದಾನ ಪದ್ಧತಿ ಅಂತಂದ್ರೆ 18 ವರ್ಷ ಮೇಲ್ಪಟ್ಟ, ಇದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್. 18 ವರ್ಷ ಮೇಲ್ಪಟ್ಟವರು ಮತದಾನ ಮಾಡಿ
ಪ್ರತಿನಿಧಿಗಳನ್ನ ಚುನಾಯಿಸತಕ್ಕಂಥ ಒಂದು ಕ್ರಮಕ್ಕೆ ನಾವು ವಯಸ್ಕ ಮತದಾನ ಪದ್ಧತಿ ಅಂತ ಕರೆದೇವಿ. ಈ ವಯಸ್ಕ ಮತದಾನ ಪದ್ಧತಿಯ ಒಳಗೆ ಯಾವುದೇ ರೀತಿ ಇರ್ತಕ್ಕಂತಹ ಭೇದ ಭಾವ ಮಾಡಲಾರದೆ ಎಲ್ಲರೂ ಸಹಿತ ಮತವನ್ನ ಚಲಾಯಿಸಬೇಕು. ಭಾರತದ ಸಂವಿಧಾನದ ಆಶಯವನ್ನ ಏನ್ ಮಾಡ್ತಾರೆ ಅಂದ್ರೆ ಸುಖಿ ರಾಜ್ಯವನ್ನ ಸ್ಥಾಪನೆ ಮಾಡೋದು ಇದರ ಒಂದು ಮೂಲ ಆಶಯ. ಎಲ್ಲರ ಆಶಯ ಅಂತಂದ್ರೆ ಸುಖಿ ರಾಜ್ಯವನ್ನು ನಿರ್ಮಾಣ ಮಾಡೋದು ವಯಸ್ಕ ಮತದಾನ ಪದ್ಧತಿಯ ಒಂದು ಪ್ರಮುಖ ಆಶಯ. ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ ವೆಲ್ಫೇರ್ ಸ್ಟೇಟ್ ಅಂತ ನಾವು ಕರಿತೀವಿ. ಸುಖಿ ರಾಜ್ಯ ಅಂದ್ರೆ ವೆಲ್ಫೇರ್ ಸ್ಟೇಟ್. ಇದನ್ನ ನಿರ್ಮಾಣ ಮಾಡೋದು ವಯಸ್ಕ ಮತದಾನ ಪದ್ಧತಿ. ವಯಸ್ಕ ಮತದಾನ ಪದ್ಧತಿ ಅಂತ 18 ವರ್ಷ ಮೇಲ್ಪಟ್ಟ ಆಗಬೇಕು ಮತದಾನ ಮಾಡಿ ಪ್ರತಿನಿಧಿಗಳನ್ನ ಚುನಾಯಿಸತಕ್ಕಂಥ ಒಂದು ಕ್ರಮಕ್ಕೆ ನಾವು ಮತದಾನ ಪದ್ಧತಿ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಯಾವುದೇ ರೀತಿ ಭೇದ ಭಾವವನ್ನು ನಾವು ಮಾಡಲಾರದೆ ಮತದಾನವನ್ನು ಮಾಡಬೇಕು ಮತ್ತು ಸುಖಿ ರಾಜ್ಯವನ್ನು ನಿರ್ಮಾಣ ಮಾಡುವುದೇ ಇದರ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಇನ್ನೊಂದು ಪಕ್ಕದಲ್ಲಿ ಏನಪ್ಪಾ ಅಂತಂದ್ರೆ ಚುನಾವಣಾ ಪದ್ಧತಿ. ಚುನಾವಣಾ ಪದ್ಧತಿ ಭಾರತದ ಚುನಾವಣಾ ಪದ್ಧತಿ ಚುನಾವಣಾ ವ್ಯವಸ್ಥೆ ಜಾರಿಯಲ್ಲಿದೆ. ಯಾಕೆ? ಭಾರತ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಕಳೆದ 6 ದಶಕಗಳಿಂದ ಚುನಾವಣೆಗಳು ಸಾಮಾನ್ಯವಾಗಿ ಕಾಲದಿಂದ ಕಾಲಕ್ಕೆ ನಡೆಯುತ್ತಿವೆ. ಭಾರತ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಗಳು ಏನ್ ಮಾಡ್ತಾವ ನಡೀತಾವ. ಈ ಚುನಾವಣೆಗಳು ಯಾವೆಲ್ಲ ರೀತಿ ನಡೀತಾವ? ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೀತಾವ. ಕೇಂದ್ರದಲ್ಲಿ ಇರಬಹುದು ಅಥವಾ ರಾಜ್ಯಗಳಲ್ಲಿ ಇರಬಹುದು. ಚುನಾವಣೆಗಳು 5 ವರ್ಷಕ್ಕೊಮ್ಮೆ ನಡೀತಾವ ಮತ್ತು ಕಾಲದಿಂದ ಕಾಲಕ್ಕೆ ಏನ್ ಮಾಡ್ತಾವ ಕಳೆದ 6 ದಶಕಗಳಿಂದ ಎಷ್ಟು ದಶಕ? 6 ದಶಕಗಳಿಂದ. ದಶಕ ಅಂದ್ರೆ 60 ವರ್ಷಗಳಿಂದ. ದಶಕ ಅಂದ್ರೆ ದಶಾಂಶ 10. ಆದ್ರೆ 6 ದಶಕ ಅಂದ್ರೆ 60 ವರ್ಷಗಳಿಂದ ಸಹಿತ ಕಾಲದಿಂದ ಕಾಲಕ್ಕೆ ಚುನಾವಣೆಗಳು ಏನ್ ಮಾಡತ್ತಂದ್ರೆ ನಡ್ಕೋತ ಬಂದವ. ಇದನ್ನ ನಾವು ಏನ್ ಮಾಡ್ಬೋದು ಕಾಣಬಹುದು. ಯಾಕೆ ಕಾಣಬಹುದು ಅಂತಂದ್ರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಅದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಆಗಿರೋದ್ರಿಂದ ಚುನಾವಣೆಗಳು ಸಾಮಾನ್ಯವಾಗಿ ಕಾಲದಿಂದ ಕಾಲಕ್ಕೆ ನಡೀತಾವ. ಇದು ಪ್ರಜಾಪ್ರಭುತ್ವ ಪದ್ಧತಿಯ ದೇಶದಲ್ಲಿ ಸಾಕಷ್ಟು ಆಳವಾಗಿ ಬೇರೂರಿದೆ. ಪ್ರಜಾಪ್ರಭುತ್ವ ರಾಷ್ಟ್ರದೊಳಗ ಇದೇನಾಗಿದೆ ಅಂದ್ರೆ ಅತಿ ಹೆಚ್ಚು ಬಾರಿ ಇದು ಏನಾಗ್ತೈತಿ ಬಳಕೆಗಳು ಬರ್ತೈತಿ. ಏನಪ್ಪಾ ಅಂತಂದ್ರೆ ಚುನಾವಣಾ ಪದ್ಧತಿ 6 ವರ್ಷಗಳಿಂದ ಅಥವಾ 60 ವರ್ಷಗಳಿಂದ ನಡ್ಕೋತ ಬಂದೈತಿ. ಕಾಲದಿಂದ ಕಾಲಕ್ಕೆ ಚುನಾವಣೆ ನಡೀತಾವ. ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪದ್ಧತಿ. ಹೌದಾ? ನಾವು ಭಾರತದ ಪ್ರಜೆ ಅಂತ ತಿಳ್ಕೊಂಡು ನಾವು ಕರಿಬೇಕು. ನಾವು ಭಾರತೀಯ ನಾಗರಿಕ ಅಂತ ಕರಿಬೇಕಾದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನ ಮತ್ತು ಕರ್ತವ್ಯಗಳನ್ನ ಕೊಟ್ಟೈತಿ. ಅದೇ ರೀತಿಯಾಗಿ ಚುನಾವಣಾ ಪದ್ಧತಿಯೂ ಸಹಿತ ಒಂದಾಗಿದೆ. ಆ ಚುನಾವಣಾ ಪದ್ಧತಿಗಳನ್ನ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಚುನಾವಣಾ ಪದ್ಧತಿ. ಚುನಾವಣೆ ಪದ್ಧತಿ ಅಂತ ತಿಳ್ಕೊಂಡು ಘೋಷಣೆ ಆಗ್ತೈತಿ. ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ನಾನು ಈ ಪಕ್ಷದ ಪರವಾಗಿ ನಿಂತೀನಿ, ನಾನು ಆ ಪಕ್ಷದ ಪರವಾಗಿ ನಿಂತೀನಿ ಅಂತ ಪೋಸ್ಟರ್ಗಳನ್ನ ಹಂಚೋದಾಗಿರ್ಬೋದು. ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಅವ್ರ ಮನೆಗಳಿಗೆ ಹೋಗಿ ಆ ಮತವನ್ನ ನೀಡಿ ಅಂತ ತಿಳ್ಕೊಂಡು ಹೇಳ್ಬೋದು. ಇವೆಲ್ಲವೂ ಸಹಿತ ಒಂದು ಚುನಾವಣಾ ಪದ್ಧತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ನೀವು ನೋಡಿರ್ಬೋದು. ಯಾವೆಲ್ಲ ರೀತಿಯಲ್ಲಿ ಚುನಾವಣೆಗಳು ನಡೀತಾವ, ಚುನಾವಣೆ ಎಷ್ಟು ಕಟ್ಟುನಿಟ್ಟಾಗಿ ನಡೀತಿದೆ ಅನ್ನೋದನ್ನ ನಾವು ಏನು ಮಾಡೋದಂದ್ರೆ ಭಾರತದ ಚುನಾವಣಾ ವ್ಯವಸ್ಥೆಯನ್ನು ನಾವು ಏನು ಮಾಡೋದು ಕಂಡುಕೊಳ್ಳಬಹುದು. ಇದರ ಕಾರ್ಯಾಚರಣೆಯಲ್ಲಿ ಕೆಲವು ನ್ಯೂನತೆಗಳು ಕಂಡು ಬಂದರೂ ಈ ಪದ್ಧತಿಯು ತೃಪ್ತಿಕರವಾಗಿದೆ. ಅಲ್ಲೇ ಏನಾಗ್ತದೆ ಅಂದ್ರೆ ಸ್ವಲ್ಪ ಕ್ಲಿಷ್ಟತೆ ಒಳಗೆ ಏನಂತ ಅಂದ್ರೆ ಕಾರ್ಯಗಳು ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಭಾರತೀಯ ಚುನಾವಣಾ ವ್ಯವಸ್ಥೆ ಏನಾಗಿದೆ ಅಂದ್ರೆ ಅತಿ ಪ್ರಮುಖವಾಗಿ ಈ ಪದ್ಧತಿ ತೃಪ್ತಿಯನ್ನು ತಂದಿದ್ದಾರೆ ಅಂತ ತಿಳ್ಕೊಂಡು ನಾವು ಏನು ಮಾಡೋದಂದ್ರೆ ಕರಿಬಹುದು. 8ನೇ ವಿದ್ಯಾರ್ಥಿಗಳಿಗೆ 7ನೇ ವರ್ಗಕ್ಕೆ ಸಂಬಂಧಪಟ್ಟಂಗೆ ಅದು ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಗಳ ಕುರಿತಾಗಿ ನಾವು ಕಳೆದ ಒಂದು 4 ಭಾಗದಲ್ಲಿ ನೋಡಿವಿ. ಆದರೆ ಲಕ್ಷಣಗಳಲ್ಲಿ ಸಂಬಂಧಪಟ್ಟಂಗ ಜಾತ್ಯತೀತತೆ, ಸರ್ವಧರ್ಮ ಸಮಭಾವ, ಎಲ್ಲರೂ ಸಹಿತ ಒಂದೇ ಮನಸ್ಸಿನಿಂದ ಭಾರತ ದೇಶದೊಳಗೆ ವಾಸ ಮಾಡಬೇಕು ಅನ್ನೋದು ಮೂಲಭೂತವಾಗೈತಿ. ಅದರ ಜೊತೆಗೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದೈತಿ. ಇದು ಕಾನೂನಿನಲ್ಲಿ ಎಲ್ಲರೂ ಸಮಾನ ಎಂಬ ತತ್ವವನ್ನು ಏನ್ ಮಾಡಬೇಕಂದ್ರೆ ಸಾರಿ ಹೇಳ್ತೀವಿ. ಇನ್ನು ಬರ್ತಕ್ಕಂಥದ್ದು ವಯಸ್ಕ ಮತದಾನ ಪದ್ಧತಿ. 18 ವರ್ಷ ಮೇಲ್ಪಟ್ಟ ಎಲ್ಲ ಭಾರತದ ಪ್ರಜೆಗಳು ಅವರು ಮತದಾನ ಮಾಡಿ ಒಬ್ಬ ಪ್ರತಿನಿಧಿಯನ್ನ ಚುನಾಯಿಸತಕ್ಕಂಥ ಕ್ರಮಕ್ಕೆ ನಾವು ವಯಸ್ಕ ಮತದಾನ ಪದ್ಧತಿ ಅಂತ ಕರೆದೇವಿ. ಸುಖಿ ರಾಜ್ಯವನ್ನು ನಿರ್ಮಾಣ ಮಾಡೋದೇ ಇದರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ. ಅದರ ಜೊತೆಗೆ ಚುನಾವಣಾ ಪದ್ಧತಿ 60 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಚುನಾವಣಾ ಪದ್ಧತಿ ಇದೇನು ಹೇಳ್ಕೊಡ್ತದೆ? ಚುನಾವಣಾ ಪದ್ಧತಿ ಸಾಕಷ್ಟು ಮಾಹಿತಿಯನ್ನ ಹೇಳ್ಕೊಡ್ತದೆ. ಹೀಗಾಗಿ ಇದು ಒಂದೊಂದು ಕಡೆ ಅಲ್ಪ ವರ್ಷಗಳಾದರೂ ಸಹಿತ ತೃಪ್ತಿನ ತಂದತಿ ಅಂತ ತಿಳ್ಕೊಂಡು ನಮ್ಮ ಸಂವಿಧಾನ ಹೇಳ್ತದೆ.
ಇಷ್ಟೆಲ್ಲ ಸಂಗತಿಗಳು ನಮ್ಮ ಸಂವಿಧಾನ ಎಂಬ ಪಾಠಕ್ಕೆ, ನಮ್ಮ ಸಂವಿಧಾನ ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗ್ಯದ. ಇಲ್ಲಿಗೆ ಏನಾಗ್ತದೆ ಅಂತಂದ್ರೆ ಈ ಅಧ್ಯಾಯ ಕಂಪ್ಲೀಟ್ ಆಗಿ ಮುಗಿತದೆ. ಇದು ಮುಂದಿನ ಒಂದು ಅವಧಿಯಲ್ಲಿ, ಮುಂದಿನ ಒಂದು ತರಗತಿಯಲ್ಲಿ ಒಂದು ಹೊಸ ಅಧ್ಯಾಯದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಆದರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಪೂರ್ಣ ಪ್ರಶ್ನೋತ್ತರಗಳನ್ನ ಏನ್ ಮಾಡ್ರಿ, ಒಂದು ಫೇರ್ ಬರೆದ ವಾಟ್ಸಪ್ ಮಾಡ್ರಿ. ಅದರ ಜೊತೆಗೆ ಸಂವಿಧಾನದ ಪ್ರಸ್ತಾವನೆಯನ್ನ ನೀವೆಲ್ಲರೂ ಸಹಿತ ನೆನಪಿನಲ್ಲಿ ಉಳಿದುಕೋಬೇಕು. ಯಾಕಂದ್ರೆ ಅದು ಸಂವಿಧಾನದ ಪ್ರಸ್ತಾವನೆ ಈ ಸಂವಿಧಾನದ ರೂಪರೇಷೆ ಕುರಿತ ಈ ಮಾಹಿತಿಯನ್ನು ಬಿಂಬಿಸ್ತದೆ. ಹೀಗಾಗಿ ಸಂವಿಧಾನದ ಪ್ರಸ್ತಾವನೆಯನ್ನ ಎಲ್ಲರೂ ಸಹಿತ ನೆನಪಿನಲ್ಲಿ ಇಟ್ಕೋಬೇಕು. ಅದರ ಜೊತೆಗೆ ಅದನ್ನೆಲ್ಲ ಲಘು ಟಿಪ್ಪಣಿಯನ್ನ ಮಾಡಿ ಅದರ ಜೊತೆ ಕಳಿಸ್ಬೇಕು. ಆ ಪ್ರಶ್ನೋತ್ತರಗಳನ್ನ ಬರೆಯುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಮೂಲ ಉದ್ದೇಶವನ್ನು ನೆನಪಿಟ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳಿ ಇಲ್ಲಿಗೆ ಇವತ್ತಿನ ಒಂದು ಅವಧಿಯನ್ನ ಮತ್ತು ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಒಂದು ಅವಧಿಗಳ ಹೊಸ ಅಧ್ಯಾಯಗಳಿಗೆ ಭೇಟಿಯಾಗೋಣ ಅಂತ ಮಾತನ್ನ ಹೇಳಿ ಇಲ್ಲಿಗೆ ಈ ಕ್ಲಾಸನ್ನ ಸ್ಟಾಪ್. ಥ್ಯಾಂಕ್ ಯು.